ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಸ್ ಪಿ ಸಿ ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ ಏನ್ ಡಿಸ್ಕಷನ್ ಮಾಡ್ಲಾಗ್ತದ ಅಂತ ಟಾಪ್ ಕನ್ಸರ್ನ್ ಟು ದಿ ಟಾಪ್ ಮೋಸ್ಟ್ 5 questions regarding PUC to mathematics we are going to discuss. Particularly ಯಾವ ಚಾಪ್ಟರ್ ತಗೊಂಡ್ರಿ ಸರ್ ಅಂತಂದ್ರೆ ಫೋರ್ತ್ ಚಾಪ್ಟರ್, ದಟ್ ಈಸ್ ವಾಟ್ ಡಿಟರ್ಮಿನೆಂಟ್ ಚಾಪ್ಟರ್. ಸೊ ಡಿಟರ್ಮಿನೆಂಟ್ ಚಾಪ್ಟರ್ ದಿಂದ 5 ಕ್ವೆಶನ್ ಇವತ್ತಿನ ಕ್ಲಾಸ್ನಾಗ ಡಿಸ್ಕಷನ್ ಮಾಡ್ತದಲ್ಲ, ಈ 5 ಕ್ವೆಶನ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ 10th ಚಾಪ್ಟರ್ ವೆಕ್ಟರ್ ಅಲ್ಜಿಬ್ರಾಕ, ನೆಕ್ಸ್ಟ್ 11th ಚಾಪ್ಟರ್ 3D ಗೂ ಹೆಲ್ಪ್ಫುಲ್ ಆಗ್ತವ. ಸೊ ನಾಟ್ ಓನ್ಲಿ ಟು ಸ್ಕೋರ್ 2 marks ಇನ್ ದಿಸ್ ಚಾಪ್ಟರ್, ಬಟ್ ಆಲ್ಸೋ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ 10th ಚಾಪ್ಟರ್ ಆಸ್ ವೆಲ್ ಆಸ್ 11th ಚಾಪ್ಟರ್. ಸೊ ಅದಕ್ಕೆ ಇವತ್ತಿನ ಕ್ಲಾಸ್ ಅಗ್ದಿ ಕಂಪ್ಲೀಟ್ ನೀಟಾಗಿ ಪರ್ಫೆಕ್ಟ್ ಆಗಿ ಕಲಿಸ್ಕೊಡ್ತದ. ನೀವು ಎಲ್ಲರೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಬೇಕು. ಸೊ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ, ಸೊ ನಿಮ್ ಸ್ಟಡಿ ಹೆಲ್ಪ್ಫುಲ್ ಆಗಂತ ಕಂಟೆಂಟ್ ನ ನಾವು ನಮ್ಮ ಚಾನಲ್ದಲ್ಲಿ ಸೊ ಸ್ಟ್ರೀಮಿಂಗ್ ಆಗಿರ್ಬೋದು, ಮತ್ತೇನು ವಿಡಿಯೋ ಮಾಡಿ ರೆಕಾರ್ಡೆಡ್ ಮಾಡಿ ಅಪ್ಲೋಡ್ ಮಾಡೋದಾಗುತ್ತಿರ್ಬೋದು. ಸೊ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಲೆಟ್ಸ್ ಗೆಟ್ ಇನ್ ಟು ದಿಸ್ ಡಿಸ್ಕಷನ್. ಸೊ ಇವತ್ತಿನ ಕ್ಲಾಸ್ನಾಗ ಏನ್ ತಗೊಂಡ್ರಿ ಸರ್ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ 2026 ಗೆ ನಾವು ಏನ್ ಪಾಸಿಂಗ್ ಪ್ಯಾಕೇಜ್ ಮಾಡಿದೀವಲ್ಲ, ಆ 26 ಪಾಸಿಂಗ್ ಪ್ಯಾಕೇಜ್ ದಂದು ಸೊ ಪಾರ್ಟ್ ಬಿ ಕ್ವೆಶನ್ಸ್ 100% ಫಿಕ್ಸ್ ಕ್ವೆಶನ್ಸ್ ಸೊ ಎದ್ರ ಮೇಲೆ ಸರ್ತ ಪ್ರಾಬ್ಲಮ್ಸ್ ಆನ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಮೇಲೆ, ನೆಕ್ಸ್ಟ್ ಸರ್ತ ಇಕ್ವೇಶನ್ ಆಫ್ ಅ ಲೈನ್ ಮೇಲೆ, ನೆಕ್ಸ್ಟ್ ಫೈಂಡಿಂಗ್ ಆಫ್ ಅ ಕೆ ವ್ಯಾಲ್ಯೂ. ಸೊ ಇದ್ರೊಳಗಡೆ ಫಸ್ಟ್ 5 ಕ್ವೆಶನ್ ನ ಡಿಸ್ಕಷನ್ ಮಾಡೋಣ. ಸೊ ಅದು ಆದ ಬಳಿಕ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ವಿಡಿಯೋ ಮಾಡಿ ಅಥವಾ ಲೈವ್ ಸ್ಟ್ರೀಮಿಂಗ್ ಕೊಟ್ಟು ಸೊ ಅದನ್ನು ಉಳಿದಿದ್ದ ಒಂದು 4-5 ಕ್ವೆಶನ್ ನ ಡಿಸ್ಕಷನ್ ಮಾಡಿದೆ ಅಂದ್ರೆ ನಿಮಗೆ ಪಾರ್ಟ್ ಬಿ ಏನಿರ್ತದಲ್ಲ 2 marks ಕ್ವೆಶನ್, ಸೊ ಅದಕ್ಕೆ ಒಂದಕ್ಕೆ ಪರ್ಫೆಕ್ಟ್ ಆಗ್ತೀರಿ. ಸೊ ಒಂದನೇ ಕ್ವೆಶನ್, ಲೆಟ್ ಅಸ್ ಗೆಟ್ ಇನ್ ಟು ದಿ ಫಸ್ಟ್ ಕ್ವೆಶನ್. ಸೊ ಫಸ್ಟ್ ಕ್ವೆಶನ್ 2 marks ಗೆ ಏನಂತೇಳಿ ಕನ್ಸಿಡರೇಷನ್ ಮಾಡಿರಿ ಸರ್ ಅಂತಂದ್ರೆ ಫೈಂಡ್ ದಿ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ವರ್ಟೈಸಸ್ ಆರ್ 3, 8, ನೆಕ್ಸ್ಟ್ -4, 2, ನೆಕ್ಸ್ಟ್ 5, 1 ಯೂಸಿಂಗ್ ಡಿಟರ್ಮಿನೆಂಟ್ಸ್ ನ ಫೈಂಡ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್ ಅಂತೇಳಿ ದಿಸ್ ವಾಸ್ ಅಪಿಯರ್ಡ್ ಆಲ್ರೆಡಿ ಇನ್ 2019. ಓಕೆ, ಸೊ ಮತ್ತೊಮ್ಮೆ ಹೊರಡಿ ರಿಪೀಟ್ ಆಗ್ಬಹುದು. ಸೊ ಇದೇ ಪ್ರಾಬ್ಲಮ್ ನ ಬರ್ಬೋದು, ಇಲ್ಲಾಂದ್ರೆ ಇದೇ ತರದನ್ನ ನಂಬರ್ ನ ಚೇಂಜ್ ಮಾಡಿ, ಅಂದ್ರೆ ವರ್ಟೆಕ್ಸ್ ನಂಬರ್ ನ ಚೇಂಜ್ ಮಾಡಿ ಸೊ he may give the so another problem also. Let us get into the solution concerned to this problem. ಅಗ್ದಿ ನೀಟಾಗಿ ಪರ್ಫೆಕ್ಟ್ ಆಗಿ ಪ್ರಿಂಟ್ ಹೊಡೆಯಂಗ ಕಲಿಸ್ಕೊಟ್ಟಿರ್ತ. ಸೊ ಲೆಟ್ ಅಸ್ ವಿ ಶಾಲ್ ಗೆಟ್ ಇನ್ ಟು ದಿಸ್ ಸೊಲ್ಯೂಷನ್. ಸೊ ಆರಾಮ್ಸೆ ಕರೆಕ್ಟ್ ಆಗಿ ನೀವು ವಿಡಿಯೋನ ವಾಚ್ ಮಾಡ್ರಿ, ಸೊ ದಟ್ ಯು ವಿಲ್ ಗೆಟ್ ದ 2 marks 1 ಕ್ವೆಶನ್. ಸೊ ಇದೇ ಪ್ರಾಬ್ಲಮ್ ಬಂತು ಅಂತಂದ್ರೆ ನೋ ಇಶ್ಯೂಸ್, ಇಲ್ಲಾಂದ್ರೆ ಇದೇ ತರದ್ದು ಪ್ರಾಬ್ಲಮ್ 100% ಬರ್ತೈತಿ, ನೋ ಡೌಟ್. ಓಕೆ, ವರ್ಟೈಸಿಸ್ ಆಫ್ ದಿ ಟ್ರಯಾಂಗಲ್. ವರ್ಟೈಸಿಸ್ ಅಂದ್ರೆ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ವರ್ಟೈಸಿಸ್ ಆಫ್ ಟ್ರಯಾಂಗಲ್ ಆರ್. ಸೊ ಯಾವ್ಯಾವ ಕೊಟ್ಟಿದ್ದಾನ, ಸೊ ಟ್ರಯಾಂಗಲ್ದು ವರ್ಟೈಸಿಸ್. ಸೊ ಫಸ್ಟ್ ನೇದಕ್ಕೆ ಎ ಅಂತೇಳಿ ಅನ್ಕೊಳ್ರಿ. ಸೊ ವಾಟ್ ಎವರ್ ದಟ್ ಹಿ ಹಸ್ ಗಿವನ್ 3, 8, ಸೊ ದಟ್ ಯು ಕ್ಯಾನ್ ಕನ್ಸಿಡರ್ ಇದು ಏನಿದೆಯಲ್ಲ ಎ ಅಂತೇಳಿ. ಸೊ ದಟ್ ಜನರಲ್ ಆಗಿ ಹೇಳೋ ಮುಂದೆ ಎ ಈಕ್ವಲ್ಸ್ ಟು x1, y1 ಅಂತೇಳಿ. ಸರಿ ಸರ್, ಹಾಗಾದ್ರೆ ಸೆಕೆಂಡ್ ಪಾಯಿಂಟ್, ಸೊ ದಟ್ ಮೀನ್ಸ್ ಸೆಕೆಂಡ್ ವರ್ಟೆಕ್ಸ್ ಯು ಕ್ಯಾನ್ ಕನ್ಸಿಡರ್ as a b. ಸೊ ದಟ್ ಈಸ್ -4, 2, okay, which is equals to b, x2, y2. So next sir ಅಂತಂದ್ರೆ that is 5, 1 you can consider as a c. So that is what a 5, 1 which is equals to c, x3, y3. Okay, so I hope everybody clear about this. Okay, let's go ahead. So concern to this, just a minute, I will change here. So concern to the mode of so that is teaching, so that you will get clearly here. So concern to this here, so that is using what ಡಿಟರ್ಮಿನೆಂಟ್. ಸೊ ಯೂಸಿಂಗ್ ಡಿಟರ್ಮಿನೆಂಟ್, ಯಾಕಂದ್ರೆ ಕ್ಲಿಯರ್ ಆಗಿ ಅವ ಕೊಟ್ಟಿದ್ದಾನ ಯೂಸಿಂಗ್ ಡಿಟರ್ಮಿನೆಂಟ್ಸ್ ಅಂತೇಳಿ. ಯೂಸಿಂಗ್ ಡಿಟರ್ಮಿನೆಂಟ್ಸ್, ಯೂಸಿಂಗ್ ಡಿಟರ್ಮಿನೆಂಟ್ಸ್. ಸೊ ಏರಿಯಾ ಆಫ್ ಟ್ರಯಾಂಗಲ್, ಸೊ ಏರಿಯಾ ಆಫ್ ಟ್ರಯಾಂಗಲ್. ಸೊ ಯಾವ ತರ ಏರಿಯಾ ಆಫ್ ದಿ ಟ್ರಯಾಂಗಲ್ ದ ಫಾರ್ಮುಲಾ ಗೊತ್ತಿದೆ ಅಲ್ಲ. ಸೊ ಅದು ಬೆಟರ್ ನಾನು ಈ ಕಡೆ ಬರೆದಿರ್ತೀನಿ ನೋಡ್ರಿ, ಅಂದಾಗ ನಿಮಗೆ ಕ್ಲಿಯರ್ ಆಗಿ ವಿಸಿಬಿಲಿಟಿ ಆಗ್ತೈತಿ. ಸೊ ಲೆಟ್ ಅಸ್ ಸಿ ಹಿಯರ್, ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಸೊ ದಟ್ ಆನ್ ದಿಸ್ ಸೈಡ್. ಸೊ ಡೆಲ್ಟಾ ಅಂತೇಳಿ ಗೊತ್ತೇ ಇದೆಯಲ್ಲ. ಸೊ ಡೆಲ್ಟಾ ಈಸ್ ಈಕ್ವಲ್ಸ್ ಟು ವಾಟ್, ದಟ್ ಈಸ್ 1/2 ಟೈಮ್ಸ್ ಆಫ್, ಸೊ ದಟ್ ಈಸ್ x1, y1, 1, ನೆಕ್ಸ್ಟ್ x2, y2, 1, ನೆಕ್ಸ್ಟ್ ಸರ್ತ x3, y3, 1. ಓಕೆ, ಸೊ ಇದರದ್ದು ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ, x1, y1, x2, y2, x3, y2, y3. ಸೊ ದೆನ್ ಯು ವಿಲ್ ಗೆಟ್ ದ ಏರಿಯಾ ಆಫ್ ದಟ್ ರಿಕ್ವೈರ್ಡ್ ಟ್ರಯಾಂಗಲ್. ಓಕೆ, ಸೊ 1/2 ಇದು ಆಸ್ ಇಟ್ ಈಸ್ ಬರ್ಕೊಂತ ಹೋಗ್ರಿ. So values you can substitute here. So x1, y1 ಅಂದ್ರೆ 3, 8. Okay, next 1. Next set the x2, y2. So that is -4, 2, 1. Next x3, y3. That is what, 5. So 1, 1. So plus
ಮೈನಸ್ ಪ್ಲಸ್. ಓಕೆ, ಇದಂತೂ ಚೇಂಜ್ ಆಗಂಗಿಲ್ಲ, ಪ್ಲಸ್ ಮೈನಸ್ ಪ್ಲಸ್. ಯಾಕಿದು ಪ್ಲಸ್ ಬರ್ತಂದ್ರೆ ಇಲ್ಲಿ a11 ಅಂತ ಹೇಳ್ತಿರಲ್ಲ, ಬೇಸ್ ವ್ಯಾಲ್ಯೂ 1 + 1 ಅಂದ್ರೆ 2, 2 is even, so that's why it is going to be the plus. So ಇಲ್ಲಿ a12 ಅಂತ ಹೇಳಿರ್ತೀರಿ, 1 plus so 2 that is 3, 3 is odd, that's why minus. ಇಲ್ಲಿ that is a13 ಅಂತ ಹೇಳಿರ್ತಿರಲ್ಲ, 1 plus 3 that is 4, 4 is even, that's why it is plus. ಸೊ ಇದು ಬೇಸಿಕ್ ಒಂದು ಕ್ಲಾಸ್ನ ನಾವು ಏನು SPUC ಆ್ಯಪ್ ದೊಳಗಡೆ ಫ್ರೀ ಒಳಗಿಟ್ಟಿದ್ವಿ. ಫಸ್ಟ್ ಕ್ಲಾಸ್ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಸೊ ದಟ್ ಯು ವಿಲ್ ಗೆಟ್ ದಟ್. ಸೊ ಇರಲಿಲ್ಲ ಅಂದ್ರೆ ಇಲ್ಲೇ ಹೇಳ್ಕೊಂಡು ಹೋಗಿರ್ತೀವಲ್ಲ, ಇದು ಪ್ಲಸ್, ಇದು ಮೈನಸ್, ಇದು ಪ್ಲಸ್, ಇದಂತೂ ಚೇಂಜ್ ಆಗಿಲ್ಲ. ಸರಿ ಸರ್, ಹಾಗಾದ್ರೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಹೇಳ್ರಿ ಅಂದ್ರೆ 1/2 ಆಫ್. ಸೊ ಇಲ್ಲೊಂದು ದೊಡ್ಡ ಬ್ರಾಕೆಟ್ ಹಾಕೋಣಂತ. ಸೊ ನೆಕ್ಸ್ಟ್ 3, you can leave this column and then this row. So write the remaining terms, that is what? So 2, 1, so 1, 1. Okay, next minus 8 off. Here you can leave this complete column and this complete row. You are going to get remaining, that is what? Minus 4, 1, so 5, 1. ಸೊ ಇನ್ನು ಇದು ಬೇಸಿಕ್ ಲೆವೆಲ್ದೊಳಗೂ ಗೊತ್ತಿಲ್ಲ ಅಂದ್ರೆ ಒಂದು ಆಫ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೈತಿ 20th of November ಹಿಡಿದು ಮಾರ್ನಿಂಗ್. ಸೊ 6 o'clock to 7 o'clock ಡೈಲಿ ಮ್ಯಾಥಮೆಟಿಕ್ಸ್ ಪ್ಯೂರ್ಲಿ. ಯಾಕಂದ್ರೆ ಮ್ಯಾಥಮೆಟಿಕ್ಸ್ನೇ ಟಫ್ ಅಂತ ಇರ್ತಾರೆ ಕೆಲವೊಬ್ರು. ಸೊ ಎಲ್ಲರಿಗೆ ಅನುಕೂಲ ಆಗ್ಲಕ್ಕೆ 2 months ದೊಳಗಡೆ ನಿಮ್ಗೆ 100% 70 to 80 ಆರ್ ಎಲ್ಸ್ 90 ಮಾರ್ಕ್ಸ್ನ ಸ್ಕೋರ್ ಮಾಡಂಗ ಪರ್ಫೆಕ್ಟ್ ಮಾಡಿಸಿ ಕಳಿಸಿರುತ್ತೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ಕೋಚಿಂಗ್ ನಂಬರ್. ಜಸ್ಟ್ 2000 rupees ದೊಳಗಡೆ ಸೊ ಕಂಪ್ಲೀಟ್ ಆಗಿ ನಿಮಗೆ ಪಾಸ್ ಮತ್ತು ಸ್ಕೋರ್ ಆಗಂಗ ಒಂದು ಮ್ಯಾಥಮೆಟಿಕ್ಸ್. ಸೊ ಡೈಲಿ 6 to 7 o'clock ಮಾಡಿಕೊಟ್ಟಿರುತ್ತೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ಅಂಡ್ ಫಸ್ಟ್ ಯು ಕ್ಯಾನ್ ಅಟೆಂಡ್ ದಿ ಡೆಮೋ ಕ್ಲಾಸಸ್, 5 days ಡೆಮೋ ಕ್ಲಾಸಸ್. ಸೊ 15th of November ಹಿಡಿದು ಸೊ 19th of November ತನಕ ಡೆಮೋ ಕ್ಲಾಸಸ್ನ ಅಟೆಂಡ್ ಆಗ್ರಿ. ಸೊ ಒನ್ಸ್ ಯು ಕನ್ಫರ್ಮ್ ನಮ್ಗೆ ಹೇಳಿದ ಎಲ್ಲಾನು ಪರ್ಫೆಕ್ಟ್ ಆಗಿ ತಿಳಿತದ ಅಂದ ಬಳಕ ಸೊ 19th ಒಳಗಡೆ ನೀವು ಅಡ್ಮಿಷನ್ ತಗೊಂಡು 20th ಹಿಡಿದು ಕ್ಲಾಸಸ್ನ ಅಟೆಂಡ್ ಆಗ್ರಿ. ಓಕೆ, ಲೆಟ್ಸ್ ಗೋ ಹೆಡ್ ಕನ್ಸರ್ನ್ ಟು ದಿಸ್ ಪ್ಲಸ್ 1 ಆಫ್. ಸೊ ಈ ಕಡೆ ಈ ಕಾಲಮ್ ಬಿಡ್ರಿ, ಈ ರೋ ಬಿಡ್ರಿ. ಸೊ ಬಿಟ್ಟು ಉಳಿದಿದ್ದು ಏನಾಗ್ತದಪ್ಪ, -4 to ನೆಕ್ಸ್ಟ್ 5, 1. ಓಕೆ, ಸೊ ಎಷ್ಟು ಇದು ಕಂಪ್ಲೀಟ್ ಆಯ್ತು ಅಂದ ಬಳಕ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ ಬಿಡ್ರಿ, ದೆನ್ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್. ಸೊ ಹಿಯರ್ that is 1/2 as it is, don't change that. So here simplification 3 off ಏನಂತ ಹೇಳಾಗ್ತದ, 2 into 1 ಅಂದ್ರೆ that is 2. ನೆಕ್ಸ್ಟ್ ಸೊ ಕಂಪಲ್ಸರಿ ಈ ಕಡೆ ಏನಂತ ಹೇಳಿರಿ ಮೈನಸ್. ಸೊ ಇಲ್ಲಿದ್ದು 1 into 1 ಅಂತಂದ್ರೆ that is 1. ಸೊ ಮೈನಸ್ ಈ ಕಡೆ ತಗೋ ಮುಂದೆ. ನೆಕ್ಸ್ಟ್ ಸರ್ತಂದ್ರೆ -8 ಆಫ್. ನೆಕ್ಸ್ಟ್ ಈ ಕಡೆದು ಸೊ -4 into 1, so that is what? -4. ನೆಕ್ಸ್ಟ್ ಸರ್ತಂದ್ರೆ 1 into so 5, that is so -5. ಓಕೆ, ಬೆಟರ್ ನಾನು ಕೆಳಗಡೆ ಬರೆದ ರೀತಿ ನೋಡ್ರಿ, ಇದು ಉಳಿದಿದ್ದ ಟರ್ಮ್ದು +1 ಆಫ್ ಅಲ್ಲಿ ಜಾಗ ಎಲ್ಲದಕ್ಕೆ. ಸೊ ದಟ್ ಈಸ್ -4 into so 1 -4. ನೆಕ್ಸ್ಟ್ ಸರ್ತಂದ್ರೆ ಸೊ ಆನ್ ದಿಸ್ ಸೈಡ್ ಮೈನಸ್ ಸೊ 5 into 2, that is what? So 10. ಸೊ ಕ್ಲೋಸ್ ದಟ್, ಕಂಪ್ಲೀಟ್ ಬಿಗ್ಗರ್ ಬ್ರಾಕೆಟ್. ಸೊ 1/2 ಆಫ್. ಸೊ 3 ಇದು ಒಂದು ಪರ್ಫೆಕ್ಟ್ ಆದ್ರೆ ಅಂತಂದ್ರೆ 10th ಚಾಪ್ಟರ್ ಈಗ ಮುಗಿದಂಗ ನೆಕ್ಸ್ಟ್ 11th ಚಾಪ್ಟರ್ ಬರೀ ಒಂದೇ ಒಂದು ಪ್ರಾಬ್ಲಮ್ ಪರ್ಫೆಕ್ಟ್ ಆದ್ರೆ. ಸೊ ದಟ್ ಈಸ್ 2 - 1, that is what? 1. ನೆಕ್ಸ್ಟ್ ಸರ್ತ -8 ಆಫ್. ಸೊ ದಟ್ ಈಸ್ -4 - 5 ಅಂದ್ರೆ -9. ನೆಕ್ಸ್ಟ್ +1 ಆಫ್. ಸೊ ದಿಸ್ ಈಸ್ -14. ಓಕೆ, ಸೊ ಕಂಪ್ಲೀಟ್ ಆಗಿ ಬ್ರಾಕೆಟ್ ನ ಕ್ಲೋಸ್ ಮಾಡ್ಕೋರಿ. 1/2 ಅಷ್ಟೇ ಬರ್ಕೊಂತ ಹೋಗ್ರಿ. 3 into 1 ಅಂದ್ರೆ 3. ಸೊ 8 into 9 -8 into -9 +72. ನೆಕ್ಸ್ಟ್ ಸರ್ತ -14. ಓಕೆ, ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ರಿ. ಇದು 75 ಐತಿ, 75 ಒಳಗಡೆ 14 ತೆಗೆದ್ರೆ ಎಷ್ಟು ಉಳಿತದ? 61. So that is 61/2 SQ units. That is the required area of the triangle. So that is what delta is equals to. Okay, delta equals to ಎಷ್ಟು ಬಂತು? That is so 61/2 SQ units. ಸೊ ಈ ತರ ಆಗಿ ಪರ್ಫೆಕ್ಟ್ ಆಗಿ ನಿಮಗೆ ತಿಳಿಯಂಗ ಸೊ ಏನ್ ಹೇಳಿದೇವಲ್ಲ ಆಫ್ಲೈನ್ ಕ್ಲಾಸ್ ಮಾಡಿಕೊಡ್ತೈತಿ. ಇಲ್ಲ ಆನ್ಲೈನ್ ದಾಗಡೆ ಇಷ್ಟು ಪರ್ಫೆಕ್ಟ್ ಆಗಿ ತಿಳಿತು ಅಂದ್ರೆ ಆಫ್ಲೈನ್ ಒಳಗಡೆ ಇದರ 10 times ಅಷ್ಟು ಪರ್ಫೆಕ್ಟ್ ಆಗಿ ತಿಳಿಯಂಗ. ಮತ್ತೆ ಏನೇ ಡೌಟ್ ಬಂದ್ರು ಇಂಟ್ರಾಕ್ಷನ್ ಅಲ್ಲೇ ಸೊ ಇನ್ಸ್ಟೆಂಟ್ಲಿ ನೀವು ಕೇಳಬಹುದು. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಬಿಫೋರ್ ಪ್ರೊಸೀಡಿಂಗ್ ಹೇಳಿದೇವಲ್ಲ, ಈಗ ಆಲ್ರೆಡಿ ಒಂದು ಬ್ಯಾಚ್ ಈವ್ನಿಂಗ್ ಸ್ಟಾರ್ಟ್ ಆಗಿದೆ. ಸೊ 5th of November ಹಿಡಿದು ಸ್ಟಾರ್ಟ್ ಆಗಿದೆ PCMB 4 ಕುರಿದು. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಇದ್ದವರು ಈಗ ಈವ್ನಿಂಗ್ ಬ್ಯಾಚ್ ಅನ್ನೋರು 5:30 ದಿಂದ 8 o'clock ಜಾಯ್ನ್ ಆಗ್ಬಹುದು. ಸೊ ಆನ್ಲೈನ್ ದೊಳಗಡೆ SPUC ಆ್ಯಪ್ ದಾಗ ಸಾಧನ ಕೋರ್ಸ್ ಅಂತ ಹೇಳಿದೆ. ಜಸ್ಟ್ ಈಗ ರನ್ನಿಂಗ್ ಎಷ್ಟದಾಗ ಸೇರ್ತಾನೆ 75% ಆಫ್ ಇರೋದ್ರಿಂದ ಸೊ ಜಸ್ಟ್ 4000 ದೊಳಗಡೆ PCMB ಕಂಪ್ಲೀಟ್ ರಿಕಾರ್ಡೆಡ್ ಕ್ಲಾಸಸ್ ನ ಸಿಗ್ತೈತಿ. ಸೊ ಇಲ್ಲಿ ಇನ್ನು ಯಾರ ಆ್ಯಪ್ ಇನ್ಸ್ಟಾಲೇಷನ್ ಮಾಡಿಲ್ಲ, ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಸೊ ಯು ಕ್ಯಾನ್ ಡೌನ್ಲೋಡ್ ದಿ ಸೊ ಆ್ಯಪ್ ಆಲ್ಸೋ.
ಇಲ್ಲಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಇದ್ರದ್ದು PDF ನ ಇಲ್ಲಿ ಟೆಲಿಗ್ರಾಮ್ದೊಳಗಡೆ ಹಾಕಿರ್ತದೆ. ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ. ಸೊ ಇಲ್ಲಿ PDF ಏನು ಇದೆಯಲ್ಲ ಇದನ್ನ ಅಲ್ಲಿ ಆಡ್ ಮಾಡಿರ್ತದೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ. ಸೊ ಇಲ್ಲಿ ಹೇಳಿದೇವಲ್ಲ ಸಾಧನ ಕೋರ್ಸ್ ಅಂತೇಳಿ. ಸೊ 16,000 ಇದ್ದು ಜಸ್ಟ್ ಈಗ ಅವೈಲೇಬಲ್ ಆಟ 4,075% ಆಫ್ ಇರೋದ್ರಿಂದ ಸೊ A to Z 90% ಗಿಂತ ಹೆಚ್ಚಿನ ಸ್ಕೋರ್ ಹೊಂದ್ಕೊಳ್ಕ ಏನ್ ಬೇಕಲ್ಲ 2026 ಎಕ್ಸಾಮ್ಸ್ಗೆ ಇದ್ರಾಗ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ಯುಟಿಲೈಸ್ ಅಂಡ್ ಶೇರ್ ದಿಸ್ ಇನ್ಫಾರ್ಮೇಶನ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿಸ್. ಸೊ ಸೆಕೆಂಡ್ ಪ್ರಾಬ್ಲಮ್ನ ಸೊ ಅದು ನೆಕ್ಸ್ಟ್ ಕ್ಲಾಸ್ನಾಗ ಅದು ಸಾಲ್ವ್ ಮಾಡಿಸಿರುತ್ತಂತ. ಸೊ ಇಲ್ಲಿ ಹೇಳಿದೇವಲ್ಲ ಸಾಧನ ಕೋರ್ಸ್ದು ಇದ್ರದ್ದು ಯುಟಿಲೈಸೇಷನ್ ತಗೊಳ್ರಿ. ಸೊ ಇದು ಥರ್ಡ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಸರ್ ಅಂದ್ರೆ ಇಲ್ಲಿ 75% ಆಫ್ ಇದ್ದಿದ್ದು ಸಾಧನ ಕೋರ್ಸ್ ಮತ್ತು ಫ್ರೀ ಕಂಟೆಂಟ್ ಇದ್ದಾವ ಅಲ್ಲಿದ್ದು ಯುಟಿಲೈಸೇಷನ್ ತಗೊಳ್ರಿ. ಸೊ ಫ್ರೀ ಕಂಟೆಂಟ್ ಏನೇನು ಸಿಗ್ತಾವ ಸರ್ SPUC ಆ್ಯಪ್ ಇನ್ಸ್ಟಾಲೇಷನ್ ಮಾಡೋದ್ರಿಂದ ಅಂತಂದ್ರೆ ಚಾಪ್ಟರ್ ವೈಸ್ ನೋಟ್ ಸಿಗ್ತೈತಿ, 100% ಫಿಕ್ಸ್ ಕ್ವಶನ್ ಸಿಗ್ತಾವ, ಮಾಡಲ್ ಕ್ವಶನ್ ಪೇಪರ್ಸ್ ಸಿಗ್ತಾವ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತಾವ. ಸೊ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಆಪರ್ಚುನಿಟಿ. ಸೊ ನೀವು ಜಸ್ಟ್ SPUC ಕೋಚಿಂಗ್ ಅಂತ ಹೇಳಿ ಸರ್ಚ್ ಮಾಡು, ಈ ಲೋಗೋ ಇದ್ದಿದ್ದನ್ನ ಆ್ಯಪ್ನ ಬರ್ತೈತಿ. ಸೊ ಇನ್ಸ್ಟಾಲೇಷನ್ ಮಾಡ್ಕೊಂಡು ಸೊ ಅಲ್ಲಿದ್ದ ಫ್ರೀ ಕಂಟೆಂಟ್ ಯುಟಿಲೈಸೇಷನ್ ತಗೊಳ್ರಿ. ಇಲ್ಲಿ ಹೇಳಿದೇವಲ್ಲ ಸಾಧನ ಕೋರ್ಸ್ ಈಗ ಜಸ್ಟ್ 4,000 ಒಳಗಡೆ PCMB ಕಂಪ್ಲೀಟ್ ಆಗಿ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡಂಗ ಸೊ ಆಪರ್ಚುನಿಟಿ ಇದ್ದಿದ್ದನ್ನ ಸೊ ಕೋರ್ಸ್ ಇದೆ, ಯು ಕ್ಯಾನ್ ಯುಟಿಲೈಸ್ ದಟ್. ಓಕೆ, ಸೊ ಇದು ಫೋರ್ತ್ ಪ್ರಾಬ್ಲಮ್ ಇದೆ. ಸೊ ನೆಕ್ಸ್ಟ್ ಸೊ ಆಲ್ರೆಡಿ ಹೇಳಿದೇವಲ್ಲ ಈವ್ನಿಂಗ್ ಬ್ಯಾಚ್ ನ ಸೊ ಆಲ್ರೆಡಿ ರನ್ನಿಂಗ್ ಇದೆ, ಅದಕ್ಕೆ ಜಾಯ್ನ್ ಆಗಿರಿ. ಇಲ್ಲ ಮಾರ್ನಿಂಗ್ ಬ್ಯಾಚ್ 20th ಹಿಡಿದು ಸೊ ನವೆಂಬರ್ ಹಿಡಿದು ಮಾರ್ನಿಂಗ್ 6 to 7 ಫಿಕ್ಸ್ ಮ್ಯಾಥಮೆಟಿಕ್ಸ್ ನ ಡೈಲಿ ಸೊ ಒಂದು ಕ್ಲಾಸ್ ನ ಮಾಡಿಕೊಡ್ತೈತಿ. ನೆಕ್ಸ್ಟ್ 7 to 8 ಸೊ ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಅಂದ್ರೆ ಬಯಾಲಜಿ. ಸೊ ಅದನ್ನು ಮಾಡಿಕೊಟ್ಟಿರ್ತದೆ. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್. ಓಕೆ, ಸೊ ಇಲ್ಲಿ ಫಿಫ್ತ್ ಪ್ರಾಬ್ಲಮ್ ಇದೆ. ಸೊ ಇವು ಉಷ್ಟು ಉಳಿದಿದ್ದ ಪ್ರಾಬ್ಲಮ್ನ ನೆಕ್ಸ್ಟ್ ಕ್ಲಾಸ್ನಾಗ ಡಿಸ್ಕಷನ್ ಮಾಡೋಣ. ಸೊ ಪರ್ಫೆಕ್ಟ್ ಆಗಿ ನಿಮಗೆ ತಿಳಿಯಂಗ ಸೊ ಇನ್ನೂ ಅವೇನ್ 4 ಪ್ರಾಬ್ಲಮ್ ಇರೋದಾವಲ್ಲ ಅವು 4 ಸಾಲ್ವ್ ಮಾಡಿಸಿ ಸೊ ಅದನ್ನು ಕ್ಲಾಸ್ನ ಲೈವ್ ಸ್ಟ್ರೀಮಿಂಗ್ ಕೊಟ್ಟಿರ್ತದೆ, ಇಲ್ಲ ರೆಕಾರ್ಡ್ ಮಾಡಿದ್ರೆ ಅಪ್ಲೋಡ್ ಮಾಡಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ. ಬಿಫೋರ್ ಎಂಡಿಂಗ್ ದಿಸ್ ಸೊ ಐ ಆಮ್ ಗೋಯಿಂಗ್ ಟು ಸೇ think positive and be positive. So work hard as well as smart so as to get this success. With this quotation, I am going to say once again, thank you. So see you in a next class.